ಫಿಲ್ಮ್ ಸ್ಟೈಲ್ನಲ್ಲಿಯೇ ರಕ್ತ ಚಂದನ ಸಾಗಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಕ್ತ ಚಂದನ ತುಂಡುಗಳ ಮಾರಾಟಕ್ಕೆ ಐನಾತಿ ಐಡಿಯಾ ಮಾಡಿದ್ದಾನೆ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಸಾಗಿಸಲು ಯತ್ನ ಮಾಡಿದ್ದಾನೆ. ರಕ್ತ ಚಂದನ ತುಂಡುಗಳ ಮಾರಾಟಕ್ಕೆ ಐನಾತಿ ಐಡಿಯಾ ಕೊಟ್ಟಿರುವಂತದ್ದು. ಬರೋಬ್ಬರಿ 25 ಲಕ್ಷ ಬೆಲೆ ಬಾಳುವ ರಕ್ತ ಚಂದನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಸಾಗಿಸಲು ಯತ್ನ ಮಾಡ್ತಾ ಇದ್ದ ಹೊಸಕೋಟೆಯ ಕೊಳತ್ತೂರು ಗ್ರಾಮದ ಏಜೆನ್ಸಿ ಹರಿಯಾಣದ ವಿಷ್ಣುಕುಮಾರ್ ಎಂಬುವವರಿಗೆ ಪಾರ್ಸಲ್ ಮಾಡಬೇಕಿತ್ತು. 1093 ಕೆಜಿ ತೂಕದ ರಕ್ತ ಚಂದನ 102 ತುಂಡುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹೊಸಕೋಟೆ ಪೊಲೀಸರಿಂದ ಭರ್ಜರಿಯಾಗಿ ಕಾರ್ಯಾಚರಣೆಯಾಗಿದೆ. ಕಾರ್ಗೋ ಮೂಲಕ ರಕ್ತ ಚಂದನ ಸಾಗಾಟಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹೊಸಕೋಟೆಯ ಕೊಳತ್ತೂರು ಗ್ರಾಮದಲ್ಲಿನ ಏಜೆನ್ಸಿ ಇದಾಗಿತ್ತು. ಹರಿಯಾಣದ ವಿಷ್ಣುಕುಮಾರ್ ಎಂಬುವವರಿಗೆ ಆತ ಪಾರ್ಸಲ್ ಅನ್ನ ಮಾಡಬೇಕಾಗಿತ್ತು. ಆ ಪ್ರಕಾರ ನಾವು ಬಿಟ್ಟು ಅದನ್ನು ನೋಡಿದಾಗ ಅವಾಗ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರ್ಯಾಪರ್ಸ್ ಅನ್ನ ಹೈಡ್ ಮಾಡಿ ಅದನ್ನು ಕವರ್ ಮಾಡಿಬಿಟ್ಟು ಅದು ರಕ್ತ ಚಂದನದ ವುಡನ್ ಪೀಸಸ್ಗಳಿತ್ತು. ಅದು ಟೋಟಲ್ 1093 kg ವರೆಗೆ ಇದು ರಕ್ತ ಚಂದನದ ವುಡನ್ ಪೀಸಸ್. ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ 25 lakh ಪ್ಲಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ. ಆ ಪ್ರಕಾರ ಇದ್ರ ಮೇಲೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಇದರಲ್ಲಿರುವಂತಹ ಯಾರು ಆರೋಪಿತರಿದ್ದಾರೆ ಅವರು ಈ ಕೂರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅದನ್ನು ಅವರು ಅಲ್ಲಿ ಪೀಸಸ್ಗಳನ್ನ ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ರು. ಆ ಪ್ರಕಾರ ಅವರು ನಮಗೆ ಗೊತ್ತಾಗುತ್ತೆ. ತನಿಖೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ಎಲ್ಲ ಕೂತ್ಕೊಂಡ್ಬಿಟ್ಟು ಅದನ್ನು ಒಂದು ಒಳ್ಳೆಯ ಕಾರ್ಯಾಚರಣೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಮು, ಇಲ್ಲಿ ನೋಡ್ತಾ ಇರ್ಬೋದು, ರಕ್ತ ಚಂದನವನ್ನ ಸಾಗಿಸ್ತಾ ಇದ್ದ 3 ಖದೀಮರನ್ನ ಈಗಾಗಲೇ ಹೊಸಕೋಟೆ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಏನು ಒಂದು ಕಳ್ಳರು ಚಾಪೆ ಕೆಳಗಡೆ ಪೊಲೀಸರು ರಂಗೋಲಿ ಕೆಳಗಡೆ ಅಂತಿದ್ರು ಅನ್ನೋಂಥ ಸಾಮ್ಯತೆ ಈ ಒಂದು ಪ್ರಕರಣಕ್ಕೆ ಮುಂದಾಗುವಂಥದ್ದು. ಏನು ಒಂದು ದಾಖಲೆ ಪ್ರಮಾಣದಲ್ಲಿ ರಕ್ತ ಚಂದನ ಸಾಗಾಟ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಸುದ್ದಿಗಳಲ್ಲಿ ನೋಡಿರುವಂತದ್ದು. ಏನು ಈ ಒಂದು ರಕ್ತ ಚಂದನ ಸಾಗಾಟಕ್ಕೆ ಏನು ಖತರ್ನಾಕ್ ಕಳ್ಳರು ಒಂದು ಹೊಸ ಮಾರ್ಗ ಎಣಿಸ್ಕೊಂಡಿರುವಂತದ್ದು. ಏನು ಟ್ರಾನ್ಸ್ಪೋರ್ಟ್ ಮುಖಾಂತರ ಒಂದು ರಕ್ತ ಚಂದನ ಸಾಗಾಟ ನಡೆಸೋದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಏನು ಖಚಿತ ಮಾಹಿತಿ ಮೇರೆಗೆ ಒಂದು ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಹಾಗೂ ಗೋವಿಂದಪ್ಪ ನೇತೃತ್ವದಲ್ಲಿ ಮಿಂಚಿನ ದಾಳಿ ನಡೆಯುವಂತ ಸಂದರ್ಭದಲ್ಲಿ 1,000ಕ್ಕೂ ಹೆಚ್ಚು ಕೆಜಿಗಳ ಒಂದು ರಕ್ತ ಚಂದನ ವಶಪಡಿಸಿಕೊಳ್ಳಲಾಗುತ್ತೆ. ಏನು ಕಟ್ಗೆನಹಳ್ಳಿ ಮೂಲದ ಪರ್ವೀಜ್ ಪಾಷಾ ಹಾಗೂ ಸಾದಿಕ್ ಪಾಷಾ ಮತ್ತೆ ಶರೀಫ್ ಅನ್ನುವಂತ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈಗಾಗಲೇ ಏನು ಪಾರ್ಸಲ್ ಸಿದ್ಧತೆಗೊಂಡಿದ್ದಂಥದ್ದು ಏನು ಹರಿಯಾಣ ಮೂಲದ ಕೆಲವು ವ್ಯಕ್ತಿಗಳಿಗೆ ಒಂದು ಪಾರ್ಸಲ್ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಏನು ಸಿದ್ಧತೆ ಮುಖಾಂತರವಾಗಿ ಒಂದು ವ್ಯಾಪಾರ ವಹಿವಾಟಿಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಈ ಖಚಿತ ಮಾಹಿತಿ ಮೇರೆಗೆ ಹೊಸಕೋಟೆ ಪೊಲೀಸರು ಮಿಂಚಿನ ದಾಳಿ ನಡೆಸಿರುವಂತದ್ದು. ಏನು ಈಗಾಗಲೇ 25 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತ ರಕ್ತ ಚಂದನಗಳನ್ನ ವಶಪಡಿಸಿಕೊಂಡು ಏನು ಒಂದು ಕಳ್ಳರ ಕುಕೃತ್ಯಕ್ಕೆ ಒಂದು ಇತಿಶ್ರೀ ಆಡಿ ಮತ್ತೆ ಏನು ಕಳ್ಳರ ಒಂದು ಸರಳುಗಳ ಒಳಗೆ ಕಳಿಸುವಂತ ಒಂದು ಕಾರ್ಯಕ್ಕೆ ಹೊಸಕೋಟೆ ಪೊಲೀಸರು ಮುಂದಾಗಿರುವಂತದ್ದು ಎಲ್ಲೋ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು ಅಂಕಿತಾ. ಮಾಹಿತಿಗೆ ಎಸ್, ರಕ್ತ ಚಂದನವನ್ನ ಸಾಗಿಸ್ತಾ ಇದ್ದ 3 ಖದೀಮರನ್ನ ಈಗಾಗಲೇ ಹೊಸಕೋಟೆ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆತನ ಏಜೆನ್ಸಿಯಲ್ಲಿ ಆತ ರಕ್ತ ಚಂದನವನ್ನ ತೆಗೆದುಕೊಂಡು ಬಂದಿರೋದು. ಇದನ್ನ ಬೇರೆ ಕಡೆ ಸಾಗಿಸಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದು ಅಲ್ಲಿ ಇಟ್ಟಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಫಿಲ್ಮ್ ಸ್ಟೈಲ್ನಲ್ಲಿಯೇ ಇವರು ರಕ್ತ ಚಂದನವನ್ನ ಕಳ್ಳತನ ಮಾಡಿ ಸಾಗಿಸುವುದಕ್ಕೆ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು.